ಬದುಕೆಂದರೇನೆ ಪ್ರೀತಿ, ಆಸಕ್ತಿ. ಮನುಷ್ಯನ ಜೀವನದ ಪ್ರತಿ ಹಂತದಲ್ಲೂ ಪ್ರೀತಿ ಇರುತ್ತೆ, ಜೀವನದ ಆಸಕ್ತಿ ಇರುತ್ತೆ. ಈ ಪ್ರೀತಿ ಅನ್ನೋ ಅಂಶ ಇರದಿದ್ದರೆ ಅದು ಜೀವನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪಾಠನ ನನಗೆ ನನ್ನ ಗೆಳೆಯ ಕಲಿಸ್ಕೊಟ್ಟಿದ್ದಾನೆ. ಅವನ ಜೀವನದ ಒಂದು ಕಥೆನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದಾನೆ, ನೋಡಿ. ಈ ನನ್ನ ಮಗ ಭಾರಿ ಕಳಿಸ್ತಾನೆ, ನನಗೆ ಹಚ್ಚಿಳಿದ ಒಂದು ನೆನಪಾಗೊಳಿದ್ದಾನೆ. ಅಪ್ಪ ಅನಾಥ, ಹೆತ್ತೋಳೆ ಯಾರು ಅಂತಲೇ ಗೊತ್ತಿಲ್ಲ ನೋಡಿದ್ದಕ್ಕೆ. ನಮ್ಮೂರ ಮಟ್ಟನೇ ನಿನ್ನ ಮನೆ ಎಲ್ಲ ಆಗಿತ್ತು, ಅಲ್ಲೇ ಎಲ್ಲ ಬೆಳೆದಿದ್ದ. ಊರಲ್ಲಿ ವಾರಾನ್ನ ಮಾಡ್ಕೊಂಡು ವಿದ್ಯಾಭ್ಯಾಸನೂ ಮುಗಿಸಿಲ್ಲ. ಇವ್ರಿಗೆ ಒಂದೇ ಒಂದು ಆಸೆ ಇತ್ತು ಕಣ್ರಿ, ತಾನು ಸಂಸಾರಸ್ನ ಆಗಬೇಕು ಅಂತ. ಜೀವನ ಇಡೀ 25 ವರ್ಷದವರೆಗೂ ಒಬ್ಬಂಟಿಯಾಗಿ ಕಳೆದ. ಇನ್ಮೇಲಾದ್ರೂ ಸಂಸಾರಸ್ನಾಗಿ ಒಂದು ದೊಡ್ಡ ಕುಟುಂಬ ಕಟ್ಕೊಂಡು ಅಲ್ಲೆಲ್ಲ ಸಂಬಂಧಿಕರ ನಡುವೆ ಏನು ಒಟ್ಟಿಗೆ ಬೆಳೆಯಬೇಕು ಅನ್ನೋ ಆಸೆ ಇತ್ತು. ಬಟ್ ಆ ದಿನ ನನಗೆ ಇನ್ನೂ ನೆನಪಿದೆ. ಆ ದಿನ ಒಂದು ನಾನು ಮೀಟ್ ಆಗಿದ್ದು ಕೊನೆ ದಿನ ಅನ್ಕೊಂತೀನಿ. ಆ ದಿನದ ಮಾತುಗಳು ನಾನು ಇನ್ನೂ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದೇವೆ. ಹ್ಯಾಪಿನೆಸ್ ಅಮ್ಮ ಅಂತ ಏನಪ್ಪ ಹ್ಯಾಪಿನೆಸ್? ನನ್ನ ಮೇಲೆ ಫಿಕ್ಸ್ ಆಯ್ತು ಕಣಲೇ. ಹುಡುಗಿ ಯಾರ್ಗತ್ತಾನ ಬೆಳದಿಂಗ್ಲ ಮಾಲೆ, ನಮ್ಮ ಕಾಲೇಜ್ ಜೂನಿಯರ್ ಕಣಲೇ. ಗೊತ್ತಾಗಲಿಲ್ಲ ಅದೇ ನಮ್ಮ ಕಾಲೇಜ್ ಜೂನಿಯರು. ಪ್ರೀತಿ ಬೆಳದಿಂಗ್ಲ ಮಾಲೆ ಕಟ್ಟೆ ಮಮ್ಮ. ಯಾಕಲೇ ಏನಾಯ್ತಾ? ಯಾಕ ಲೇ, ನೀವು ಬಂದಿರ ಖುಷಿಯಲ್ಲಿ ನೋಡಿದ್ರೆ ನನಗೆ ಮನೇಲಿ ಹೆಣ್ಣು ನೋಡ್ತಾರೆ, ಮದುವೆ ಮಾಡ್ತಾರೆ, ಹೆಂಡ್ರು ಮಕ್ಕಳು ಆರಾಮ ಹೆಂಗೆ ಇರ್ಬೋದು ಅಂದ್ಕೊಂಡೆ. ನಿನಗೇನ ನಿಮ್ಮಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಸೇರಿ ಮದುವೆ ಮಾಡ್ತಾರೆ. ನನಗೆ ಯಾರ ಇದ್ದಾರೆ? ಹಾಂ, ಯಾರಿದ್ದಾರೆ ಹೇಳ? ಬಿಡೋದು ಬಿಡ, ನಿನಗೇನು ಕಮ್ಮಿನ? ರಾಜ್ಕುಮಾರ ಕಣಲ್ಲ. ಹೌದಪ್ಪ, ಈಗ ರಾಜ್ಕುಮಾರ್ ಮದುವೆ ಆಕೆ ನಾ ಮುಂದೆ ನೀ ಮುಂದೆ ಅಂತ ಕ್ಯೂವಲ್ಲಿ ನಿಂತಿದಾರಲ್ಲಿ. ಅವ್ರ ಅಪ್ಪ ಅಮ್ಮಂದಿರು ಅಂತ ಹೇಳ್ಬಾರ್ದು. ನನ್ನ ಮಗಳು ಮದುವೆ ಆಗು, ನಿನ್ನ ಮಗಳು ಮದುವೆ ಆಗು, ನನ್ನ ಮಗಳು ಮದುವೆ ಆಗು ಅಂತ ಎಷ್ಟು ಬಿಡಿಸ್ತಾರೆ ಗೊತ್ತಾ? ಒಳ್ಳೆ ಹುಡುಗ ಸಿಗ್ತಲ್ಲ. ಹೌದಪ್ಪ, ಒಳ್ಳೆ ನೀನು ರಾತ್ರಿ ಫೋನ್ ಮಾಡಿದ್ದ ನನಗೆ. ಯಾರ ನಮ್ಮ ಕಾಲೇಜ್ ಬಿಟ್ಟು ಸಾಣ್ತೀರಿ ಎಲ್ಲ ಸಾಣ್ತೀರಿ. ಏನಂತ ಪ್ರಪೋಸ್ ಮಾಡಿದ್ದ? ನೀನು ಪ್ರಪೋಸ್ ಮಾಡಿದ್ ತಾನೆ? ಹಲೋ ಹಲೋ ಸಂದೇಶ್, ನಾನು ಸಾವಿತ್ರಿ. ಅದೇ ನೀವು ಹೇಳಿದ್ರಲ್ಲ, ಆ ವಿಷಯದ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಫೋನ್ ಮಾಡಿದೆ. ನೀವು ತುಂಬ ಒಳ್ಳೆಯವರು, ತುಂಬ ಬುದ್ಧಿವಂತರು ಕೂಡ. ನಿಮ್ಮನ್ನು ಮದುವೆ ಆಗೋರು ತುಂಬ ಪುಣ್ಯ ಮಾಡಿರಬೇಕು. ಆದರೆ ಆ ಪುಣ್ಯವಂತೆ ನಾನಾಗೋಕೆ ಆಗ್ತಾ ಇಲ್ಲ. ಸಾರಿ, ಗೊತ್ತು ನೀವು ಏಕೆ ಅಂತ ಕೇಳ್ತೀರಾ ಅಂತ. ನಾನು ನನ್ನ ತಂದೆನ ಕೇಳಿದೆ ಏಕೆ ಅಂತ. ಅವರಿಗೆ ನೀವು ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ನೀವು ಒಬ್ಬ ಅನಾಥ, ನಿಮ್ಗಿರೋಕೆ ಒಂದು ಮನೇನೂ ಇಲ್ಲ, ಸಹಾಯಕ್ಕೆ ಬರೋಕೆ ಒಬ್ಬರು ಸಂಬಂಧಿಕರು ಕೂಡ ಇಲ್ಲ, ಇಂಥವನ್ನ ಮದುವೆ ಆಗ್ತೀಯಾ ಅಂತ ನನಗೆ ಬೈತಾ ಇದ್ದಾರೆ. ಸೊ ಬೇಜಾರು ಮಾಡ್ಕೊಳ್ಬೇಡಿ, ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾರೆ. ಸಾರಿ, ಬಾಯ್. ಹಾಂ ಮೇಡಮ್ಮ, ತಲೆ ಕಟ್ಸ್ಕೊಡ್ರಿ. ಊರಿಗೆ ಹೋಗ್ಬೇಕು 14 ತಿಂಗಳು ಅಲ್ಲ. ಒಂದು ಕೆಲಸ ಮಾಡೋಣ, ನಮ್ಮ ಗೋಡ್ರಿದಾರಲ್ಲ ಹೊರಗಡೆ, ಅವ್ರು ಹಿಂಗೆ ಹಿಂಗೆ ಹುಡುಕ್ತಾರೆ, ಆಯಿತಾ? ಲೇ, ಈ ಬಣ್ಣಿಗೆ ಅಂತ ಅದನ್ನು ಮಾಡಾಯ್ತಲ್ಲಿ. ಹಾಂ, ಹಲೋ. ಹಾಂ ಗೌಡ್ರಿ, ಹಾಂ ಗೌಡ್ರಿ ಹೇಳ್ರಿ. ಹಾಂ ಕೇಳ್ತದೆ ಹೇಳ್ರಿ.
ಹಾಂ ರೀ. ಅದೇಪ್ಪ ನಿನಗೋಸ್ಕರ ಅಂತಂದು 4-5 ಜನ ಹೆಣ್ಣಿದ್ದರ ಮನೆ ಹೋಗಿ ಕೇಳಿದ್ದಾತ. ಹಾಂ ರೀ. ಆದ್ರೆ ಅವ್ರು ಯಾರು ಅಂತ ಏನ ಒಪ್ಕೊಳತ್ತೆ ಮಾತಿಲ್ ತೋರಿಸ್ತಿಲ್ಲಪ್ಪ ಅವ್ರು. ಬೇಜಾರಾಗ್ತತಿ ಅವ್ರದ್ದೆಲ್ಲ. ಏನಂದ್ರ ಈ ಅನಾಥ ಹುಡುಗ ಅಂದ್ರ ಒಪ್ತಾ ಇಲ್ಲಪ್ಪ ಅವ್ರು. ನಾನು ಎಲ್ಲ ತರ ಹೋಗೋದು ಕೇಳಿದ್ದ ನಿನಗೋಸ್ಕರ ಅಂತ. ಯಾಕ ನನಗೂ ಬೇಜಾರಾಗತ್ತಪ್ಪ. ಬೇಜಾರು ಮಾಡ್ಕೊಂಡ್ರೆ ಬಿಡ. ಆಯ್ತು ಇರಲಿ ಬಿಡ. ದೇವ್ರಿಟ್ಟಂಗೆ ಆಗ್ಲಿ. ಇದು ನನಗದ ಆಗಲ್ಲ ಅನ್ಸತ್ತಪ್ಪ. ನೋಡೋಣ. ಇದು ಆಗಲ್ಲ, ನನ್ನ ಕೈಯಿಂದ ಆಗಲ್ಲ ಅನ್ಸತಿ. ಬೇಜಾರಾಗಲ್ಲಪ್ಪ. ಪರವಾಗಿಲ್ಲ ಬಿಡ್ರಿ. ಇಡ್ಲಾ? ಆಯ್ತು ಬೇಜಾರಾಗಲ್ಲ. ಆಯ್ತು. ಕೆಲಸ ಮಾಡೋಣ. ಹೆಂಡಿದ್ದವ್ರ ಮನೆ ನಾವೇ ಡೈರೆಕ್ಟಾಗಿ ಕೇಳಿದ್ರೆ ಲೇ ಅದನ್ನ ಮಾಡೈತೆ ಕಣ. ಏನಾಯ್ತು? ಏನು ಮಾಡಿದ್ರು ಕ್ಯಾಕ್ ಜೋಕ್ಸ್ ಮನೆ ಕಳಿಸಿದ್ರು ಅಷ್ಟೇ. ಏಯ್ ಏನಪ್ಪ ನಿಂದು? ಅದೇನು ಬಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅದೇ ನಾನು ಮದುವೆ, ಅದೇ ನಮ್ಮ ಒಪ್ಪಿಗೆ ಕೇಳೋಣ ಅಂತ. ಏಯ್ ಹೇಳಯ್ಯ ಮೇಲೆ ನನ್ನ ಮಗಳನ್ನ ದಾರಿಯಲ್ಲಿ ಹೋಗೋ ದಾಸಯ್ಯ ಭಾಳ ಬಾಗಿ ತೊಳ್ತೀನಿ, ನಿನ್ನ ತಾನಾ ತಿನ್ನಿ ಕೊಡಲ್ಲ. ಹೇಳಯ್ಯ ಮೇಲೆ. ಏಯ್ ಹೇಳಯ್ಯ ನಡಿ. ಮದುವೆನೇ ಜೀವನ ಅಲ್ಲ. ಯಾಕೆ ಮದುವೆ ಆದ್ಮೇಲೆ ಯಾರೋ ಹುಡುಕಿಯರು ಸ್ವಾಮಿ ವಿವೇಕಾನಂದ, ರಾಜ್ ಇವರೇ ನನ್ನ ದೇಶ ಆಳೋದು. ಮದುವೆನೇ ಜೀವನ ಅಲ್ಲ. ಪ್ರೀತಿ ಇಲ್ಲ ಅಂತಂದ್ರೆ ನಮ್ಗೆಲ್ಲ ಪ್ರೀತಿ. ನಾನು ನಿಮ್ಮ ಜೊತೆ ಇರ್ತೀನಿ, ಸಾಯೋದು ನಿಮ್ಮ ಜೊತೆ ಇರ್ತೀನಿ. ನಿನ್ನ ಅಷ್ಟೊಂದು ಅಪ್ಸೆಟ್ ಆಗ ಅಷ್ಟು ಎಂಟಿಯಾಗ ಬದುಕಂತ ಸುಮ್ಮನಿಲ್ಲ. ಮದುವೆನ ಮದುವೆ ಅಪ್ಸೆಟ್ ಅರ್ಥ ಆಯ್ತಾ? ಬಿಟ್ಟಾಕಿ ಟೈಮ್ ಆಯ್ತಿಲ್ಲ, ತುಂಬ ಬೈತಾರೆ. ಕೊಡ್ಲಾ? ನಿಜ. ಬಡ್ಡಿ ಮಗ. ಅದೇನೋ ಅಷ್ಟೊಂದು ಮಾತು ಹೇಳಿ ಬಂದಿದ್ದೆ. ಬದುಕಿಲ್ಲ, ಸತ್ತೋಗ್ಬಿಟ್ಟ. ಬಟ್ ಅವನ ಸಾವು ಸರಿನಾ ಅಂತ ಇದುವರೆಗೂ ತುಂಬಾ ಕಾಡ್ತಿದ್ವಿ. ಬಟ್ ಅವನ ಸಾಯಕ್ಕಿಂತ ಮುಂಚೆ ನನಗೆಲ್ಲ ಉತ್ತರ ಒಂದು ಲೆಟ್ರಲ್ಲಿ ಬರೆದಿಟ್ಟಿದ್ದ. ಅದು ರೀಸೆಂಟಾಗಿ ಸಿಕ್ತು. ಬಟ್ ಅದನ್ನು ಓದ್ತಾ ಇದ್ರೆ ಯಾರಿಗಾದ್ರೂ ಕಣ್ಣ ನೀರು ಬಂದೇ ಬರುತ್ತೆ. ಯಾಕಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರೀತಿ ಎಷ್ಟು ಮುಖ್ಯ ಅನ್ನೋದನ್ನ ಸರಿಯಾಗಿ ಸಮರ್ಥಿಸಿ ಬರೆದಿದ್ದಾನೆ. ನನ್ನ ಜೀವನದ ಒಬ್ಬನೇ ಒಬ್ಬ ಪ್ರೀತಿಯ ಗೆಳೆಯನೇ, ನನ್ನನ್ನು ಕ್ಷಮಿಸು. ನಾನು ನಿನ್ನಿಂದ ಶಾಶ್ವತ ದೂರನಾಗುತ್ತಿದ್ದೇನೆ. ನನ್ನ ಜೀವನಕ್ಕೆ ಹೆದರಿ ಹೇಡಿಯಂತೆ ಸಾಯುತ್ತಿಲ್ಲ. ನಾನು ಓದಿದ್ದೇನೆ, ಡಿಗ್ರಿ ಮುಗಿಸಿದ್ದೀನಿ. ಅದರಿಂದ ಕೆಲಸನೂ ಸಿಗುತ್ತೆ, ಸಂಬಳನೂ ಸಿಗುತ್ತೆ. ಆ ಸಂಬಳ ನೋಡ್ರಿ ನನ್ನ ಮಗನ ಮೊದಲ ಸಂಬಳ ಅಂತ ಖುಷಿ ಪಡೋಕೆ ನನಗೆ ತಾಯಿನೂ ಇಲ್ಲ. ಅಕ್ಕ ಹೆದರಬೇಡ, ನಾನು ದುಡಿದು ನಿನ್ನ ಮದುವೆ ಮಾಡುತ್ತೇನೆ ಅನ್ನೋಕೆ ನನಗೆ ಅಕ್ಕನೂ ಇಲ್ಲ. ನಾನು ಹಣ ಸಂಪಾದಿಸಿ ಏನು ಮಾಡಲಿ? ಅದಕ್ಕೆ ನಾನೊಂದು ಮದುವೆ ಆಗೋಣ ಅಂತ ಅಂದ್ಕೊಂಡೆ. ಆದರೆ ಯಾರು ನನ್ನ ಪ್ರೀತಿ ಒಪ್ಕೊಳ್ಳೇ ಇಲ್ಲ. ನೀನು ನನಗೆ ನಿಜವಾದ ಪ್ರೀತಿ ಕೊಟ್ಟೆ. ಆದರೂ ನನ್ನ ಗೆಳೆತನದ ಫಲವಾಗಿ ಮನೆಯವರಿಂದ ಹೊಡೆತ ತಿಂದೆ, ತೊಂದರೆ ಅನುಭವಿಸಿದೆ. ಇನ್ನು ಮುಂದೆ ಆ ತೊಂದರೆ ಇರಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಎಲ್ಲ ಇದ್ದು ಪ್ರೀತಿ ಇರದಿದ್ರೆ ಸ್ವಲ್ಪ ಕಲ್ಪಿಸಿ ನೋಡು. ನಿನಗೆ ನನ್ನ ಪರಿಸ್ಥಿತಿ
ಗೊತ್ತಾಗುತ್ತೆ. ನೀನು ಹೇಳ್ತೀಯ ಸ್ವಾಮಿ ವಿವೇಕಾನಂದರ ಥರ ಬ್ರಹ್ಮಚಾರಿಯಾಗಿರುವಂತ. ಬಟ್ ಸನ್ಯಾಸತ್ವ ನನ್ನ ಆಸಕ್ತಿ ಅಲ್ಲ. ಸಂಸಾರಿಯಾಗಬೇಕೆನ್ನುವುದು ನನ್ನ ಕನಸು. ಅದೇ ಆ ಕನಸನ್ನು ಸಾಯಿಸಿ ಬದುಕೋಕೆ ಆಗುತ್ತಿಲ್ಲ. ಅದಕ್ಕೋಸ್ಕರ ನಾನು ಸಾಯುತ್ತಿದ್ದೇನೆ. ಬೇಸರ ಬೇಡ. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಸಂದೇಶ್, ಅನಾಥ.